ಇದು ತುಮಕೂರು ಸ್ಟಾರ್ಟರ್ ಇದು ಜಾಸ್ತಿ ಯೂಸ್ ಮಾಡೋದು ನಮ್ಮ ಹಳ್ಳಿ ಕಡೆ. ಯಾಕಂತಂದ್ರೆ ಇದು ಏನೇ ವೈರ್ ಆಗಲಿ ಮೋಟರ್ ಆಗಲಿ ರಿಪೇರಿ ಇದ್ರೆ ಇದು ಡಿಸ್ಪ್ಲೇ ಮೇಲೆ ತೋರಿಸ್ಬಿಡ್ತೈತೆ. ಇನ್ನು ಕರೆಂಟ್ ಹೋದಾಗ ಅದ್ರ ಪಾಡ್ಕ ಅದೇ ಎತ್ಕೊಂಡು ಅದ್ರ ಪಾಡ್ಕ ಅದೇ ಆಪತ್ತೈತೆ ಮೋಟ್ರು. ಇನ್ನು ವಿಚಾರ ಬಂದೆ ಕೊತ್ತಂಬರಿ ಸೊಪ್ಪು ಬೆಳೆದಿದೆ, ತಿಂಗಳಿಂದ 6,000 ರೂಪಾಯಿ ಮೂಟೆ ಐತೆ, ಇವತ್ತು 60 ರೂಪಾಯಿ ಇಲ್ಲ. ನಮ್ಮ ರೈತರ ಕಷ್ಟ ಅಂದ್ರೆ ಇದೇ ನೋಡಿ. ಸರಿ ಅಂದ್ಬಿಟ್ಟು ಬೇಜಾರ್ಗೋಸ್ಕರ ನಾನು ಸ್ಪ್ರಿಂಕ್ಲರ್ ಹಾಕಿದೆ, ಅದಕ್ಕೆ ಸರಿ ಅಂದ್ಬಿಟ್ಟು ಹೂಗಳನ್ನೆಲ್ಲ ಬಿಡಿಸ್ಕೊಂಬಂದು ಒಂದು ಹತ್ರ ಹಾಕಿದೆ. ಅದನ್ನ ತುಂಬ್ಕೊಳಕ ನಮ್ಮ ಫ್ರೆಂಡ್ ಇದ್ದ, ಅವನು ಗೊಂಚಲಕ ತುಂಬ್ಕೊಂತ ಇದ್ದ. ಸರಿ ಆಯ್ತಂಬಿಟ್ಟು ರಾಡುಗಳು ಹಾಕಿದೆ, ರಾಡುಗಳೆಲ್ಲ ಎತ್ಕೊಂಬಂದು ಒಂದು ಹತ್ರ ಹಾಕಿದ್ದ. ಹಂಗೆ ಪೈಪ್ ಎತ್ಬೇಕಾಯ್ತು, ಡ್ರಿಪ್ ಪೈಪ್ಗಳು ಎಲ್ಲ ಎತ್ತಿದ್ದು ಈ ತರ ಇತ್ತು. ರಾಡುಗಳು ಹೂಗಳೆಲ್ಲ ಒಂದು ಹತ್ರ ಹಾಕಿದಾದ್ಮೇಲೆ ಹಂಗೆ ಟ್ಯಾಕ್ಟರ್ ಎತ್ಕೊಂಬಂದು ರೋಡ್ ಹೊಡಿತಾ ಇದ್ದೆ ಬೇಜಾರ್ಗೋಸ್ಕರ. ಸರಿ ರೋಡ್ ಹೊಡಿಬೇಕಾದ್ರೆ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ಗೆ ನೀನು ರೋಡ್ ಹೊಡಿತಾ ಇರೋ, ನಾನು ಡೀಸೆಲ್ ತಗೊಂಡ್ಬಿಡ್ತೀನಿ ಅಂದ್ಬಿಟ್ಟು ನಾನು ಇನ್ನೊಬ್ಬ ಫ್ರೆಂಡ್ ಡೀಸೆಲ್ ತಗೊಂಬರಕ ಬಂದ್ರಿ. ಬಂದ್ಬಿಟ್ಟು ಅಲ್ಲಿ ಡೀಸೆಲ್ ಎಲ್ಲ ತಗೊಂಡಿದ್ದು ಟೈಮ್ ನೋಡಿದ್ರೆ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಸರಿ ಅಂದ್ಬಿಟ್ಟು ಹತ್ರ ಡೀಸೆಲ್ ಎತ್ಕೊಂಬರ ಫಸ್ಟ್ ಪಾಪ ನನ್ನ ಫ್ರೆಂಡ್ ರೋಡ್ ಕ್ಲೀನಾಗಿ ಹೊಡೆದಾಕಿದ್ದ ಕೊತ್ತಂಬರಿ ಸೊಪ್ಪು ತೋಟನ. ಸರಿ ಅಂದ್ಬಿಟ್ಟು ಅವ್ನು ಡೀಸೆಲ್ ಕೊಟ್ಬಿಟ್ಟಿದ್ದೆ. ಡೀಸೆಲ್ ಕೊಡ್ಬೇಕಾದ್ರೆ ನಮ್ಮ ತಾತನ ಫೋನ್ ಮಾಡ್ಬಿಟ್ಟು ಹೀರೆಕಾಯಿ ಬಿಡಿಸಿದ್ದೀನಿ, ಬಾಕ್ಸ್ಗಳು ತುಂಬೈತೆ, ಅದನ್ನ ಲೋಡ್ ಹಾಕ್ಬೇಕು ಬಾರೋ ಅಂತ ಅಂದಲ್ಲ. ನಿನ್ ಕಷ್ಟ ಯಾವಾಗೂ ಇದೆ ಬಿಡಪ್ಪ ಅಂದ್ಬಿಟ್ಟು ಹೋದೆ ಅವ್ರ ತೋಟ ಹತ್ರ. ಹೋಗೋ ಫಸ್ಟ್ ಪಾಪ ನಮ್ಮ ತಾತನ ಬಾಕ್ಸ್ಗಳೆಲ್ಲ ಐತಿ ಟೆಂಪಕ ಲೋಡ್ ಮಾಡ್ತಾ ಇದ್ದ. ಸರಿ ಅಂದ್ಬಿಟ್ಟು ನನ್ನ ಕೆಲಸ ಏನಂತಂದ್ರೆ ಈ ಕಡೆ ಬುಕ್ಕಾಗ ಬರ್ಕೊಬೇಕಾಗೈತೆ ಎಷ್ಟು ಕೆಜಿ ಬರ್ತೈತೆ ಎಷ್ಟು ಏನು ತೂಕ ಅಂತ. ಇವತ್ತು ಹೀರೆಕಾಯಿ ಕೆಜಿ 24 ರೂಪಾಯಿ ಐತೆ. ಸರಿ ಅಂದ್ಬಿಟ್ಟು ಮಾರ್ಕೆಟ್ ಕಡೆ ಟೆಂಪ ಹೋದ್ರೆ ನಾನು ನಮ್ಮ ತಾತನೋ ಬೇರೆ ಮಾರ್ಕೆಟ್ಗೆ ಹೋದ್ರಿ. ಯಾವ ಮಾರ್ಕೆಟ್ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡ್ಬಿಡಿ. ನಮ್ಮ ತಾತನ ಇಷ್ಟ ಆದ್ರೂ ಅದನ್ನು ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡ್ಬಿಡಿ. ಸರಿ ಅಂದ್ಬಿಟ್ಟು ಕಬಾಬು ಮತ್ತೆ ನೀರು ತಗೊಂಡು ನಾನು ನಮ್ಮ ತಾತನ ತೋಟದ ಹತ್ರ ಬಂದ್ರಿ. ಸರಿ ಅಂದ್ಬಿಟ್ಟು ಕಬಾಬ್ ತಿನ್ಕೊಂಡು ಹಂಗೆ ನೀರು ಕುಡ್ಕೊಂಡು ನಾವು ಮನೆ ಕಡೆ ಹೋಗಕ್ಕೆ ರಾತ್ರಿ 8 ಗಂಟೆ ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.